ಡೆವಿಲ್ ಸಿನಿಮಾವನ್ನು ಗೆಲ್ಲಿಸಲು ವಿಜಯಲಕ್ಷ್ಮಿ ಅವರು ಸತತ ಒಂದು ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡೆವಿಲ್ ಸಿನಿಮಾ ಥಿಯೇಟರ್ಗಳಿಗೆ ವಿಜಯಲಕ್ಷ್ಮಿ ಭೇಟಿ ಕೊಡ್ತಾ ಇದ್ದಾರೆ. ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿದೆ ಸಿನಿಮಾವನ್ನು ನೋಡೋಕೆ ಬರ್ತಾ ಇದ್ರು. ಸಿನಿಮಾ ರಿಲೀಸ್ ಆದಮೇಲೆ ದೊಡ್ಡ ಸಂಖ್ಯೆಯಲ್ಲಿ ನಿರೀಕ್ಷೆ ಇತ್ತು. ಅದೇ ರೀತಿಯಾಗಿ ಮೊದಲ ದಿನ ಎರಡನೇ ದಿನ ಕೂಡ ಅಭಿಮಾನಿಗಳು ಹೋದರು. ಆ ಸಮಯದಲ್ಲಿ ಏನಾಯಿತು ಅಂತಂದರೆ ಈಗ ವಿಜಯಲಕ್ಷ್ಮಿ ಅವರು ಹೋಗ್ತಾ ಇದ್ದಾರೆ. ಎಲ್ಲೆಲ್ಲಿ ಡೆವಿಲ್ ಸಿನಿಮಾವನ್ನು ಹಾಕಿದಾರೋ ಆ ಒಂದು ಥಿಯೇಟರ್ಗಳಿಗೆ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಡೆವಿಲ್ ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಇವರ ಒಂದು ಶತ ಪ್ರಯತ್ನ. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಏನಿದೆ ಅದನ್ನು ಗೆಲ್ಲಿಸೋಕೆ ವಿಜಯಲಕ್ಷ್ಮಿ ಪ್ರಯತ್ನ ಪಡ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಿದ್ರೆ ಅದು ಯಾರು ಗೆಲ್ಲಿಸೋದು ಬೇಡ, ಅದೇ ಗೆಲ್ಲುತ್ತೆ. ಆದರೆ ಇವರು ಗೆಲ್ಲಿಸೋಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಡೆವಿಲ್ ಸಿನಿಮಾ ಎಲ್ಲೆಲ್ಲಿದೆ, ಯಾವ್ಯಾವ ಥಿಯೇಟರ್ಗಳಲ್ಲಿದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಭೇಟಿ ಮಾಡ್ತಾ ಇದ್ದಾರೆ. ಅಭಿಮಾನಿಗಳ ಒಂದು ಜೋಶನ್ನು ನೋಡಿ ವಿಜಯಲಕ್ಷ್ಮಿ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಫ್ಯಾನ್ಸ್ ಜೋಶ್ ನೋಡಿ ದರ್ಶನ್ಗೆ ಕೂಡ ತಿಳಿಸಿದ್ದಾರೆ ವಿಜಯಲಕ್ಷ್ಮಿ ಹೆಂಗಿದೆ ಕ್ರೇಜು ಅಂತ ಹೇಳಿ. ಹೌದು, ಖುಷಿಯಾಗಿರುತ್ತೆ. ಫ್ಯಾನ್ಸು ಪಾಪ ತುಂಬ ದೊಡ್ಡ ಮಟ್ಟದಲ್ಲಿ ಬಂದಿರ್ತಾರೆ. 2 ವರ್ಷ ಆಯಿತು ದರ್ಶನ್ ಸಿನಿಮಾ ಬಂದು. ದರ್ಶನ್ ಅಂತೂ ಬರೋಕ್ಕಾಗಲ್ಲ ಥಿಯೇಟರ್ಗಳಿಗೆ, ಅಭಿಮಾನಿಗಳನ್ನ ನೋಡೋಕ್ಕಾಗಲ್ಲ. ಹೀಗಾಗಿ ವಿಜಯಲಕ್ಷ್ಮಿ ನಾನಾದರೂ ಹೋಗ್ತೀನಿ, ನಾನು ಹೋದರೆ ಆ ಒಂದು ಅಭಿಮಾನಿಗಳಿಗೆ ಇನ್ನಷ್ಟು ಖುಷಿ ಆಗುತ್ತೆ, ಅವರ ಖುಷಿಯನ್ನು ನಾನು ನೋಡ್ದಂಗೆ ಆಗುತ್ತೆ, ಆ ಖುಷಿನ ನೋಡಿ ದರ್ಶನ್ಗೆ ತಿಳಿಸ್ಬೋದು ಅನ್ನೋಂಥ ರೀತಿಯಲ್ಲಿ ಇವರು ಕೂಡ ಥಿಯೇಟರ್ಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಆ ಒಂದು ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ದರ್ಶನ್ಗೆ. ಜೈಲಿನಿಂದಲೇ ಫ್ಯಾನ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಿದ್ದಾರಂತೆ ದರ್ಶನ್ ಅವರು. ಇಷ್ಟು ಖುಷಿಯಾಗಿದ್ದಾರೆ ಫ್ಯಾನ್ಸ್ ನೋಡಿ ಅಂತ ಹೇಳಿದಾಗ ಅವರು ಆ ಮಾತು ಹೇಳಿದ್ದಾರೆ. ಡೆವಿಲ್ ಗೆಲ್ಲಿಸೋಕೆ ಅಭಿಮಾನಿಗಳು ಕೂಡ ಪಣ ತೊಟ್ಟಿದ್ದಾರೆ, ವಿಜಯಲಕ್ಷ್ಮಿ ಕೂಡ ಪಣ ತೊಟ್ಟಿದ್ದಾರೆ. ಸೆಲೆಬ್ರಿಟಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ ದರ್ಶನ್ ಅವರು. ಅವರ ಸೆಲೆಬ್ರಿಟಿ, ನನ್ನ ಸೆಲೆಬ್ರಿಟೀಸ್ ಅಂತ ಹೇಳಿಕೊಳ್ತಾ ಇದ್ರಲ್ಲ, ಅವರಿಗೆ ಧನ್ಯವಾದ, ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಡೆವಿಲ್ ಸಿನಿಮಾ ನಿರೀಕ್ಷೆಯಂತೆಯೇ ಈಗ ರಿಲೀಸ್ ಆಗಿ ಸಾಗ್ತಾ ಇದೆ, ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಹಾಗೆ ಹೀಗೆ ಅಂದರೆ ಮಿಶ್ರ ಪ್ರತಿಕ್ರಿಯೆ ಬಂದಿರುವಂಥದ್ದು ಸಿನಿಮಾದ ಬಗ್ಗೆ. ಆದರೆ ಅವರ ಅಭಿಮಾನಿಗಳಂತೂ ಕೂಡ ಹೇಗಿದ್ದರೂ ಸರಿ ನಮ್ಮ ಹೀರೋದ ಒಂದು ಸಿನಿಮಾವನ್ನು, ನಮ್ಮ ಬಾಸ್ನ ಸಿನಿಮಾವನ್ನು ನಾವು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರು ಕೂಡ ಓಡಾಡ್ತಾ ಇದ್ದಾರೆ. ಒಂದು ಕಡೆ ಕಾನೂನು ರೀತಿಯಲ್ಲಿ ದರ್ಶನ್ ಅವರನ್ನು ಹೊರಗಡೆ ಕರ್ಕೊಂಬರೋಕ್ಕೆ ಒಂದು ರೀತಿ ಹೋರಾಡ್ತಾ ಇದ್ದಾರೆ. ಪಾಪ ಈ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಈ ಸಿನಿಮಾವನ್ನು ಹೇಗೆ ಗೆಲ್ಲಿಸಬೇಕು ಅಂತ ಹೇಳಿ ಅದಕ್ಕೂ ಓಡಾಡ್ತಾ ಇದ್ದಾರೆ. ಒಂದು ಕಡೆ ದರ್ಶನ್ ಕೊಲೆ ಆರೋಪಿಯಾಗಿ ಜೈಲಲ್ಲಿದ್ದಾರೆ. ಅವರು ಸಿನಿಮಾದ ಬಗ್ಗೆ ಏನೂ ಕೂಡ ಬರೋಕ್ಕಾಗಲ್ಲ, ಮಾತನಾಡೋಕ್ಕೂ ಆಗಲ್ಲ. ಆದರೆ ಈಗ ವಿಜಯಲಕ್ಷ್ಮಿ ಅವರೇ ಎಲ್ಲ ಒಂದು ಹೊಣೆಯನ್ನು ಹೊತ್ತಿರುವಂಥದ್ದು. ಅವರೇ ಸಿನಿಮಾದ ಒಂದು ಪ್ರಚಾರಕ್ಕಾಗಿ ಹೋಗ್ತಾ ಇದ್ದಾರೆ, ಅಭಿಮಾನಿಗಳನ್ನು ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಥಿಯೇಟರ್ಗಳಿಗೆ ಭೇಟಿ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಹೋಗೋದು ಮುಖಾಂತರ ಆದರೂ ಇನ್ನಷ್ಟು ಸಾಕಷ್ಟು ಅಭಿಮಾನಿಗಳು ಬರ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಅಲ್ಲಿ ನೋಡಿದಂತಹ ಅಭಿಮಾನಿಗಳು ಯಾವ ರೀತಿಯಾಗಿ ಖುಷಿ ಪಡ್ತಾ ಇದ್ದಾರೆ, ಹೆಂಗಿದೆ ಅಲ್ಲಿನ ಒಂದು ವಾತಾವರಣ, ಇದೆಲ್ಲವನ್ನೂ ಕೂಡ ಜೈಲಲ್ಲಿರುವಂತಹ ದರ್ಶನ್ಗೆ ತಿಳಿಸಿದ್ದಾರೆ ಎನ್ನುವಂಥ ಮಾಹಿತಿ ತಿಳಿಸಿದಾಗ ದರ್ಶನ್ ಅವರು ಕೂಡ ಖುಷಿ ಪಟ್ಟಿದ್ದಾರೆ. ಎಲ್ಲ ನನ್ನ ಫ್ಯಾನ್ಸ್ಗಳಿಗೆ, ಸೆಲೆಬ್ರಿಟಿಗಳಿಗೆ ಥ್ಯಾಂಕ್ ಯು, ಧನ್ಯವಾದಗಳನ್ನು ಹೇಳಿಬಿಡಿ ಅಂತ ದರ್ಶನ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ದರ್ಶನ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಅಭಿಮಾನಿಗಳು ಆಗ್ತಾ ಇದ್ದಾರೆ. ಕೆಲವೊಂದು ಕಡೆ ಅಂತೂ ಸಿನಿಮಾ ಚೆನ್ನಾಗಿಯೇ ಓಡ್ತಾ ಇದೆ, ಹೌಸ್ಫುಲ್ ಆಗ್ತಾ ಇದೆ. ಮಾಲ್ಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಕೆಲವೊಂದು ಶೋಗಳು ಫುಲ್ ಹೌಸ್ಫುಲ್ ಆಗಿ ನಡೀತಾ ಇವೆ. ಹೀಗಾಗಿ ಸದ್ಯಕ್ಕೆ ಡೆವಿಲ್ ಸಕ್ಸಸ್ಫುಲ್ ಆಗಿ ಸಿನಿಮಾ ರನ್ ಆಗ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಇದರ ಒಂದು ಸಕ್ಸಸ್ಸನ್ನು ಇನ್ನಷ್ಟು ಜಾಸ್ತಿ ಮಾಡೋಕ್ಕೆ ವಿಜಯಲಕ್ಷ್ಮಿ ಅವರು ವಿಜಯವನ್ನು ತಂದುಕೊಡೋಕೆ ಓಡಾಡ್ತಾ ಇದ್ದಾರೆ ದರ್ಶನ್ ಅವರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.